ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂದನ್ ರಕ್ಷಾ ಹತ್ರ ಬೇಗ ಲೆಕ್ಕ ಹಾಕಮ್ಮ, ಇನ್ನೂ 2-3 ದಿನದ್ದು ಲೆಕ್ಕ ಹಾಕಬೇಕು, ಅವತ್ತೇ ಲೆಕ್ಕ ಹಾಕಬೇಕು ಅನ್ಕೋತೀನಿ, ಬಿಡುವೆ ಆಗೋದಿಲ್ಲ ಅಂತಾರೆ ನಂದನ್. ಕೇಶವ, ನಿಜ ಗೊತ್ತಾದರೆ ಬಾಸು ಮನೆ ತುಂಬ ಓಡಾಡ್ತಾರೆ ಅಂತಾನೆ ಸುಂದ್ರ. ಏನು ಮಾಡೋದು ಮಾವ ಈಗ ಅಂತಾನೆ ಕೇಶವ. ನನ್ನನ್ನೇನು ಕೇಳ್ತೀಯಾ ಅಂತಾನೆ ಸುಂದ್ರ. ನೀನೇ ಅಲ್ವಾ ನಮ್ಮ ಬಾಸು ಅಂತಾನೆ ಕೇಶವ. ಅಪ್ಪ ಬುಕ್ಕಲ್ಲಿ 37,000 ಅಂತ ಬರೆದಿದ್ದೀರಾ, ಆದರೆ ಲೆಕ್ಕ ಮಾಡುವಾಗ 36,000 ಅಂತ ಇದೆ ಅಂತಾಳೆ. ಹೆಂಗಮ್ಮ 1,000 ಕಮ್ಮಿ ಬರುತ್ತೆ, ಇನ್ನೊಂದು ಸಲ ಲೆಕ್ಕ ಹಾಕು ಅಂತಾರೆ ನಂದನ್. 2 ಸಲ ಲೆಕ್ಕ ಹಾಕಿದೆ ಅಪ್ಪ, ಒಂದೇ ನೀವು ಪುಸ್ತಕದಲ್ಲಿ ತಪ್ಪು ಬರೆದಿದ್ದೀರಾ, ಇಲ್ಲ ಅಂದರೆ ಇದರಲ್ಲಿ 1,000 ಮಿಸ್ ಆಗಿದೆ ಅಂತಾಳೆ ರಕ್ಷಾ. ಆಗ ಕೇಶವ ಸುಂದ್ರ ಮುಖ ನೋಡ್ಕೋತಾರೆ. ನಾನು ಬರೆಯೋ ಲೆಕ್ಕದಲ್ಲಿ ಯಾವತ್ತೂ ತಪ್ಪೇ ಆಗಲ್ವಲ್ಲಮ್ಮ ಅಂತ ನಂದನ್. ವಲ್ಲಭ ಅಂಗಡಿಗೆ ಯಾವತ್ತು ಬಂದಿರೋದನ್ನು ನೆನ್ಪು ಮಾಡಿಕೊಂಡು, ಹೋ ಈಗ ಅರ್ಥ ಆಯಿತು ಅಂತಾರೆ ನಂದನ್. ಏನ್ರಿ ಅಂತಾರೆ ಗಿರಿಜಾ. ಇದು ಯಾವತ್ತಿನ ಲೆಕ್ಕ ಗೊತ್ತಾ ಗಿರಿಜಾ? ನಿನ್ನ ಕಿರಿ ಮಗ ಅಂಗಡಿಗೆ ಬಂದಿದ್ದ ಅವತ್ತಿನ ಲೆಕ್ಕ. ಅವತ್ತು ನನ್ನ ಅಂಗಡಿಗೆ ಬಂದಾಗಲೇ ಅಂದ್ಕೊಂಡೆ ಇವನು ಯಾಕೆ ಬಂದ ಅಂತ, ಈಗ ಅರ್ಥ ಆಯಿತು ನೋಡು, 1,000 ಗಲ್ಲದಿಂದ ತೆಗೆದಿದ್ದಾನೆ, ಕರಿ ಅವನ ಅಂತಾರೆ ನಂದನ್. ವಲ್ಲಭ ಅಂತ ಗಿರಿಜಾ ಕರೀತಾರೆ. ವಲ್ಲಭ ಬರ್ತಾನೆ, ಅಪ್ಪ ಕರೀತಿದ್ದಾರೆ ಅಂತಾರೆ ಗಿರಿಜಾ. ಕೇಳವನ, ಅವತ್ತು ಅಂಗಡಿಗೆ ಬಂದಿದ್ನಲ್ಲ 1,000 ರೂಪಾಯಿ ತೆಗ್ನ ಅಂತಾರೆ ನಂದನ್. ರೀ ಅವನೇ ಯಾಕ್ರಿ ತೆಗಿತಾರೆ ಅಂತಾರೆ ಗಿರಿಜಾ. ಕರೆಕ್ಟ್ ಅಮ್ಮ, ನಾನೇ ದುಡಿಬೇಕಾದ್ರೆ ಅಂಗಡಿಗೆ ಹೋಗಿ ನಾನೇ ತಗೋಬೇಕು ಅಂತಾನೆ ವಲ್ಲಭ. ಈ ದೌಲತ್ತೆಲ್ಲ ಬೇಡ ಅಂತ ಹೇಳು ಗಿರಿಜಾ, ಮರ್ಯಾದೆಯಿಂದ 1,000 ವಾಪಸ್ ಕೊಡಬೇಕು ಅವನು. ಯಾವತ್ತೂ ಈ ಥರ ಆಗಿಲ್ಲ, ಇಷ್ಟಕ್ಕೂ 1,000 ರೂಪಾಯಿ ಹೇಗೆ ಕಮ್ಮಿ ಬರುತ್ತೆ? ನಾನು 100 ರೂಪಾಯಿ ಕಮ್ಮಿ ಬಂದ್ರೇ ಪಟ್ ಅಂತ ಹಿಡಿದ್ಬಿಡ್ತೀನಿ, ಅದರಲ್ಲಿ 1,000 ರೂಪಾಯಿ ಬಂದರೆ ಗೊತ್ತಾಗಲ್ವ ನನಗೆ? ನೆನಪಿದೆ ನಿನಗೆ, ಆಗಲೇ ಒಂದು ಸಲ 500 ರೂಪಾಯಿ ಕದ್ದಿದ್ಯಾ, ಆವಾಗಲೇ ಕಪಾಲಕ್ಕೆ ಹೊಡೆದಿದ್ದೆ ನಾನು, ಈಗ ಮತ್ತೆ ಶುರು ಮಾಡಿದ್ದಾನೆ ಅಂತಾರೆ ನಂದನ್. ಆಗ ಕೇಶವ, ಅಪ್ಪ ನನ್ನ ಕ್ಷಮಿಸ್ಬಿಡಿ ಅಪ್ಪ ಅಂತಾನೆ. ಈಚೆ ಪ್ರಿಯಾ ಮಾಧವ ರೆಸ್ಟೋರೆಂಟಲ್ಲಿ ತಿಂಡಿ ತಿಂತಿರ್ತಾರೆ. ಪ್ರಿಯಾ, ನೀ ನನಗೆ ಹೇಳಲೇ ಇಲ್ಲ ಈ ಚೂಡಿದಾರ್ ನಿನಗೆ ಇಷ್ಟ ಆಯಿತೋ ಇಲ್ವೋ ಅಂತಾನೆ ಮಾಧವ. ರೀ ನನಗೆ ಈ ಡ್ರೆಸ್ಸು ತುಂಬಾ ಇಷ್ಟ ಆಯಿತು, ಆದರೆ ನೀವು ಯಾಕೆ ಇದನ್ನು ತಗೊಳ್ಳೋಕೆ ಹೋದ್ರಿ? ನಾನು ಇದರ ಪ್ರೈಸ್ ಟ್ಯಾಗ್ ನೋಡಿದೆ, 2,000 ಅಂತ ಇತ್ತು. ಅಷ್ಟಕ್ಕೂ ಮಾವ ಕೊಟ್ಟಿರೋ 5,000ದಲ್ಲಿ 2,000 ಇದಕ್ಕೆ ಖರ್ಚಾಗಿದೆ. ನಾನು ಮನೆಯವರಿಗೆಲ್ಲ ಗಿಫ್ಟ್ ತಗೊಂಡು ಹೋಗೋಣ ಅಂತಿದ್ದೆ, ಈಗ 3,000ರಲ್ಲಿ ಮನೆಯವರಿಗೆಲ್ಲ ಹೇಗೆ ಗಿಫ್ಟ್ ತಗೊಂಡು ಹೋಗೋಕ್ಕಾಗತ್ತೆ ಅಂತಾಳೆ ಪ್ರಿಯಾ. 3,000ರಲ್ಲಿ ಮನೆಯವರಿಗೆಲ್ಲ ಏನಾದರೂ ಚಿಕ್ಕ ಪುಟ್ಟ ಗಿಫ್ಟ್ ತಗೊಂಡು ಹೋಗ್ಬೋದು, ಅಕಸ್ಮಾತ್ ಒಂದು ವೇಳೆ ನಾವು ತಗೊಂಡು ಹೋಗಲಿಲ್ಲ ಅಂದರೂ ಯಾರೂ ಏನೂ ಅಂದ್ಕೊಳ್ಳಲ್ಲ. ನಾನು ನಿನಗೆ ಏನೂ ಕೊಡಿಸಿರ್ಲಿಲ್ವಲ್ಲ, ಅದಕ್ಕೆ ಈ ಚೂಡಿದಾರನ್ನ ತಂದುಕೊಟ್ಟೆ ಅಂತಾನೆ ಮಾಧವ. ಆದರೂ ಮನೆಗೆ ಹೋಗುವಾಗ ಖಾಲಿ ಕೈನಲ್ಲಿ ಹೋದರೆ ಏನು ಚೆನ್ನಾಗಿರುತ್ತೆ? ಈ ಥರ ಹೊರಗೆ ಹೋದಾಗ ಮನೆಯವರಿಗೆಲ್ಲ ಏನಾದರೂ ತಗೊಂಡು ಹೋಗಿ ಕೊಡಬೇಕು. ನಿಮಗೆ ಈ ಸೂಕ್ಷ್ಮ ಎಲ್ಲ ಅರ್ಥ ಆಗಲ್ಲ ಬಿಡಿ ಅಂತಾಳೆ ಪ್ರಿಯಾ. ನಾನು ನಿನಗೆ ಏನೋ ಒಂದು ಹೇಳ ಅಂತಾನೆ ಮಾಧವ. ಹೇಳ್ರಿ ಅಂತಾಳೆ ಪ್ರಿಯಾ. ನಾನಿನ್ನು ಮದುವೆ ಆಗೋಕ್ಕೂ ಮೊದಲು ಒಂದು 5-6 ಕಡೆ ಹುಡುಗಿರನ್ನ ನೋಡೋಕೆ ಹೋಗಿದ್ದೆ, ಆದರೆ ಒಂದು ಹುಡುಗಿ ನನ್ನ ಸಂಬಳಕ್ಕೋಸ್ಕರ ರಿಜೆಕ್ಟ್ ಮಾಡಿದ್ಲು, ಇನ್ನೊಂದು ಹುಡುಗಿ ನಾನು ಜಾಯಿಂಟ್ ಫ್ಯಾಮಿಲಿಯಿಂದ ಆಚೆ ಬರಲ್ಲ ಅನ್ನೋ ಕಾರಣಕ್ಕೆ ನನ್ನ ರಿಜೆಕ್ಟ್ ಮಾಡಿದ್ಲು. ಹೀಗೆ ಒಂದೊಂದೇ ಕಾರಣಕ್ಕೆ ಸಂಬಂಧಗಳೆಲ್ಲ ಮುರಿದು ಹೋಗ್ತಿತ್ತು. ಆಗ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಪ್ರಿಯಾ? ಆಗ ನಾನು ಪ್ರತಿದಿನ ದೇವ್ರ ಹತ್ರ ಏನು ಅಂತ ಬೇಡ್ಕೋತಿದ್ದೆ ಗೊತ್ತಾ ಪ್ರಿಯಾ? ನಮ್ಮಮ್ಮ ಅಪ್ಪನ ಮನಸ್ಸಿನಿಂದ ನನ್ನ ಮದುವೆ ವಿಚಾರ ಅನ್ನೋದನ್ನೇ ತೆಗೆದುಬಿಡು ಅಂತ ಕೇಳ್ಕೊತಿದ್ದೆ. ಯಾಕಂದರೆ ನಾನು ನೋಡಿದ ಹುಡುಗಿರಲ್ಲಿ ಒಂದು ಗಂಡನ ಸಂಬಳಕ್ಕೆ ಆಸೆ ಪಡೋರು ಅಥವಾ ಗಂಡನ ಜೊತೆ ಪ್ರೈವೇಸಿ ಆಸೆ ಪಡೋರು. ಗಂಡನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಗೋದೇ ಇಲ್ವೇನೋ ಅನಿಸ್ಬಿಟ್ಟಿತ್ತು. ಆದರೆ ಆ ದೇವರು ನನ್ನ ಜೀವನದಲ್ಲಿ ನಿನ್ನನ್ನು ಕಳಿಸ್ಕೊಟ್ಬಿಟ್ಟ ಪ್ರಿಯಾ, ಅದಕ್ಕೆ ನಾನು ಅವನಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನೀನು ಎಷ್ಟು ಒಳ್ಳೆ ಹುಡುಗಿ ಅಂದರೆ ಮಗುವಿನಂಥ ಮನಸ್ಸಿನವಳು. ನೀನು ನನ್ನನ್ನು ಎಷ್ಟು ಇಷ್ಟಪಡ್ತೀಯೋ ನನ್ನ ಫ್ಯಾಮಿಲಿನೂ ಅಷ್ಟೇ ಇಷ್ಟಪಡ್ತೀಯ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ, ನೀನು ಯಾವಾಗಲೂ ಹೀಗೆ ಇದ್ಬಿಡು, ನನಗೆ ಅಷ್ಟೇ ಸಾಕು ಅಂತಾನೆ ಮಾಧವ. ಪಾಪ ನನ್ನ ಗಂಡ, ನನ್ನನ್ನು ಅವ್ರ ಮನಸ್ಸಲ್ಲಿ ತುಂಬ ಎತ್ತರ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಆದರೆ ನಾನು ಇವರಿಗೆ ಬರೀ ಸುಳ್ಳು ಹೇಳಿದ್ದೀನಿ. ನನ್ನ ಓದ್ ಬಗ್ಗೆ, ನನ್ನ ವಯಸ್ಸಿನ ಬಗ್ಗೆ, ನನ್ನ ಮನೆ ಯೋಗ್ಯತೆ ಬಗ್ಗೆ ಇದೆಲ್ಲ ಗೊತ್ತಾದರೆ ಈ ಪ್ರೀತಿ ಹೀಗೆ ಇರುತ್ತಾ ಅಂತ ಯೋಚನೆ ಮಾಡಿರಿ. ನಾನು ನಿಮ್ಮನ್ನೇನೋ ಕೇಳಲ್ಲ ಅಂತಾಳೆ ಪ್ರಿಯಾ. ಕೇಳು ಪ್ರಿಯಾ ಅಂತಾನೆ ಮಾಧವ. ನಾನು ನಿಮ್ಮ ಹತ್ರ ಏನೋ ಸುಳ್ಳು ಹೇಳಿದ್ದೀನಿ ಅಥವಾ ಏನಾದರೂ ಮುಚ್ಚಿಟ್ಟಿದ್ದೀನಿ ಅಂದರೆ ನೀವು ನನ್ನನ್ನು ಇಷ್ಟೇ ಪ್ರೀತಿ ಮಾಡ್ತೀರಾ ಅಂತಾಳೆ ಪ್ರಿಯಾ, ನಿನಗೊಂದು ವಿಷಯ ಗೊತ್ತಾ? ನನ್ನ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಟಿದ್ದೀನೋ ಅದಕ್ಕಿಂತ ಹೆಚ್ಚಿನ ನಂಬಿಕೆ ನಿನ್ನ ಮೇಲೆ ಇಟ್ಟಿದ್ದೀನಿ. ನೀನು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳೋದೇ ಇಲ್ಲ ಪ್ರಿಯಾ, ಅಥವಾ ಯಾವ ವಿಷಯನೂ ಮುಚ್ಚಿಡಲ್ಲ. ಯಾಕಂದರೆ ನಿನ್ನ ಅಪ್ಪ ಅಮ್ಮ ನಿನ್ನ ಆ ಥರ ಬೆಳೆಸೇ ಇಲ್ಲ. ಯಾಕೆ ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯಾ? ಆರಾಮಾಗಿ ಊಟ ಮಾಡು ಅಂತಾನೆ ಮಾಧವ. ಅಲ್ಲ ರೀ ಅಂತ ಪ್ರಿಯ ಹೇಳುವಾಗ, ನಾನಾಗ ನಿನಗೆ ಫ್ರ್ಯಾಂಕ್ ಮಾಡಿದೆ ಅಂತ ತಾನೇ ನೀನು ಈ ಪ್ರಶ್ನೆ ಕೇಳ್ತಿರೋದು? ಸುಮ್ಮನೆ ಊಟ ಮಾಡು ಅಂತಾನೆ ಮಾಧವ. ಈಚೆ ಕೇಶವ ಅವತ್ತು ಡೆಲಿವರಿಗೆ ಹೋದಾಗ ಹರೀಶಣ್ಣ 14,000ದ ಬದಲಿಗೆ 13,000 ಕೊಟ್ಟರು. ಅವ್ರ ಹತ್ರ 1,000 ಶಾರ್ಟೇಜ್ ಇತ್ತಂತೆ. ಅಪ್ಪ ನೀವು 14,000ನೇ ಬರೆದಿದ್ದೀರಾ, ಅವರು 14 ಬದಲು
13,000 ಕೊಟ್ಟಿದ್ದಾರೆ ಅಂತ ನಾನು ಹೇಳಲೇ ಇಲ್ಲಪ್ಪ. ನಾನು ನಿಮಗೆ ಹೇಳೋಕ್ಕೂ ಮುಂಚೆ ನೀವು 14,000 ಅಂತ ಬರೆದಿದ್ದೀರಪ್ಪ. ಅದಕ್ಕೆ ಈ 13 14 ಆಗೋಯ್ತಪ್ಪ, 14 13 ಆಯ್ತಪ್ಪ. ಈ 14 13 ಆಗಿರೋದು ನಾನು ನಿಮಗೆ ಹೇಳಲಿಲ್ಲಪ್ಪ, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲಪ್ಪ ಅಂತಾನೆ ಕೇಶವ. ಏನು ಹರೀಶ ಬರೀ 13,000 ಕೊಟ್ಟನಾ, ಮಿಕ್ಕಿದ 1,000 ಕೊಡಲಿಲ್ವಾ ಅವನು ಅಂತಾರೆ ನಂದನ್. ಹ್ಞೂ ಅಪ್ಪ, 1,000 ಆಮೇಲೆ ಕೊಡ್ತೀನಿ ಅಂದರು ಅಂತಾನೆ ಕೇಶವ. ನಿಜ ಹೇಳ್ತಿದ್ಯಾ? ಈ ಕತ್ತೆ ಬಡವನ್ನು ಕಾಪಾಡೋಕ್ಕೆ ಸುಳ್ಳು ಹೇಳ್ತಿದ್ಯಾ ಅಂತಾರೆ ನಂದನ್. ನಿಜ ಹೇಳ್ತಿದ್ದೀನಿ ಅಪ್ಪ ಅಂತಾನೆ ಕೇಶವ. ಹರೀಶಂಗೆ ಫೋನ್ ಮಾಡಿ ಕೇಳ್ತೀನಿ ಅಂತಾರೆ ನಂದನ್. ಕೇಳಿ ಅಪ್ಪ ಅಂತಾನೆ ಕೇಶವ. ಫೋನ್ ಎಲ್ಲಿಟ್ಟೆ? ಅಪ್ಪಿತಪ್ಪಿ ಅದು ಸುಳ್ಳು ಅಂತ ಏನಾರ ಆಗಬೇಕು ಅಂತ ನಂದನ್ ಹೇಳುವಾಗ, ನಾನೇ ಬೆಳ್ದು ತಂದು ಕೊಡ್ತೀನಪ್ಪ ಅಂತಾನೆ ಕೇಶವ. ಹರೀಶನ ನಂಬರೇ ಕಾಣ್ತಿಲ್ವಲ್ಲ ಅಂತ ನಂದನ್ ಹೇಳುವಾಗ, ರೀ 1 ನಿಮಿಷ ರೀ, ಏನು ರೀ ನೀವು ಮಾಡ್ತಿರೋದು? ಅಲ್ಲ, ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ ರೀ? ಅಲ್ಲ ರೀ ಕೇಶವ, ಯಾಕೆ ರೀ ಈ ವಿಚಾರದಲ್ಲಿ ಸುಳ್ಳು ಹೇಳ್ತಾನೆ? ಈಗ ನೀವು ಫೋನ್ ಮಾಡಿ ನೀವು 1,000 ಕಡಿಮೆ ಕೊಟ್ರ ಅಂತ ಕೇಳಿದರೆ ಅವ್ರು ಏನು ಅಂದ್ಕೊಳ್ಳಲ್ಲ? ಅವ್ರ ಮಕ್ಕಳ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅಂತ ಅಂದ್ಕೋತಾರೆ. ಅದು ಅಲ್ಲದೆ ಅವರು ಕೇಶವನ ಮೇಲೆ ತಪ್ಪು ತಿಳ್ಕೊಳ್ಳಲ್ವಾ? ಅವ್ರ ಮಗ ಏನೋ ಕಳ್ಳನೋ ಸುಳ್ಳನೋ ಅಂದ್ಕೋತಾರೆ. ಇದರಿಂದ ನಿಮಗೂ ಕೇಶವಂಗೂ ಇಬ್ಬರಿಗೂ ಅವಮಾನ ಅಲ್ವೇನ್ರಿ ಅಂತಾರೆ ಗಿರಿಜಾ. ನೀನು ಹೇಳ್ತಿರೋದು ನಿಜ ಗಿರಿಜಾ. ಕೇಶವ, ನೀನು ಹೇಳಿದ್ದನ್ನು ನಂಬ್ತಿದ್ದೀನಿ, ನಂಬಿಕೆ ಸುಳ್ಳು ಮಾಡಬೇಡ ಅಂತ ನಂದನ್ ಹೋಗ್ತಾರೆ. ಕೇಶವ, ಬೇಜಾರು ಮಾಡ್ಕೋಬೇಡಪ್ಪ, ಅಪ್ಪ ಹೇಗಂತ ನಿನಗೆ ಗೊತ್ತಲ್ವ ಕಂದ ಅಂತಾರೆ ಗಿರಿಜಾ. ಮತ್ತೆ ಅಲ್ಲಿಂದ ಎಲ್ಲರೂ ಹೋಗ್ತಾರೆ. ಆಗ ಸುಂದ್ರ, ಕೇಶವ ನಿನ್ನ ಏನೋ ಅಂದ್ಕೊಂಡಿದ್ದೆ ಕಣೋ, ಅಲ್ಲ ಅಪ್ಪನ ಮುಂದೆ ಒಳ್ಳೆ ಗಿರ್ಲಿ ಆಡ್ದಂಗೆ ಉತ್ತರ ಕೊಟ್ಬಿಟ್ಟಿಯಲ್ಲ ಅಂತಾನೆ. ಮಾವ, ಒಳ್ಳೆ ಸಿಲ್ಲಿ ಥರ ಮಾತಾಡಬೇಡ, ಒಂದು ಸಲ ನನ್ನ ಕೈ ನೋಡು ಅಂತಾನೆ ಕೇಶವ. ಕೈ ನಡುಗ್ತಾ ಇರುತ್ತೆ. ಅಲ್ಲ, ಬಿಲ್ಡಿಂಗ್ ನೋಡಿಬಿಟ್ಟು ಸ್ಟ್ರಾಂಗ್ ಅಂದ್ಕೊಂಡಿದ್ದೆ, ಬೇಸ್ಮೆಂಟು ಅಲ್ಲಾಡ್ತಿದ್ಯಲ್ಲೋ ಅಂತಾನೆ ಸುಂದ್ರ. ಈಚೆ ಚಂದ್ರಕಾಂತ್ ಸೋಫಾ ಮೇಲೆ ಕೂತಿರುವಾಗ ಶ್ರೀಕಂಠ ಬಂದು, ಅಪ್ಪ ಏನಾಯ್ತಪ್ಪ, ಯಾಕೆ ಬೇಜಾರಲ್ಲಿದ್ದೀರಾ ಅಂತಾನೆ. ಅಣ್ಣ ಯಾಕೋ ಹಳಿ ತಪ್ಪಿ ಹೋಗ್ತಿದ್ದಾನೆ ಅಂತ ನನಗನ್ನಿಸ್ತಿದೆ, ನಿಜವಾಗ್ಲೂ ಅವನು ನಮ್ಮಣ್ಣನೇನಾ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಅಂತಾರೆ ಚಂದ್ರಕಾಂತ್. ಯಾಕಪ್ಪ? ದೊಡ್ಡಪ್ಪ ನಿಮ್ಮ ಮಾತಿಗೆ ಓಕೆ ಅಂದ್ರಲ್ಲ, ಸುಂದ್ರ ಚಿಕ್ಕಪ್ಪ ಈ ಮನೆಗೆ ಬರೋದು ಬೇಡ ಅಂದ ತಕ್ಷಣ ಒಪ್ಕೊಂಡ್ರಲ್ಲ ಅಂತಾನೆ ಶ್ರೀಕಂಠ. ಅದೇ ವಿಷಯನೇ ನನ್ನ ಕಾಡ್ತಾ ಇರೋದು ಶ್ರೀಕಂಠ. ನಿನಗೆ ಗೊತ್ತಾ, ಯಾವಾಗಲೂ ನನ್ನ ಮಾತು ಅಣ್ಣನ ಮಾತು ಒಂದೇ ಥರ ಇರೋದು, ಆದರೆ ಇತ್ತೀಚೆಗೆ ಯಾಕೋ ಬದಲಾಗ್ತಿದೆ ಅಂತ ನನಗೆ. ಆ ಸುಂದ್ರನ್ನ ಕರಿಬೇಕು ಅಂತ ಅಮ್ಮ ಮತ್ತೆ ಅತ್ತಿಗೆ ಹೇಳಿದಾಗ ಅಣ್ಣ ತಕ್ಷಣ ಒಪ್ಕೊಂಡ್ಬಿಟ್ಟ. ಆಮೇಲೆ ನಾನು ಸುಂದ್ರನ ಕರೆಯೋದ್ರಿಂದ ಏನು ಪರಿಣಾಮ ಆಗುತ್ತೆ ಅಂತ ಹೇಳಿದ ಮೇಲೆ ಬೇಡ ಅಂತ ಹೇಳ್ದ. ಆ ಯೋಚನೆ ಅಣ್ಣಂಗೆ ಮೊದಲೇ ಬರಬೇಕಾಗಿತ್ತಲ್ವಾ, ನಾನು ಹೇಳಿದ ಮೇಲೆ ಬರಬೇಕಾ? ಶ್ರೀಕಂಠು, ಇದರ ಅರ್ಥ ಏನು ಹೇಳು ಅಂತಾರೆ ಚಂದ್ರಕಾಂತ್. ಅಂದರೆ ದೊಡ್ಡಪ್ಪ ಬದಲಾಗ್ತಿದ್ದಾರೆ ಅಂತನಾ ಅಂತಾನೆ ಶ್ರೀಕಂಠ. ಹೌದು ಶ್ರೀಕಂಠು, ನಿನ್ನೆ ನಿಮ್ಮ ಅಜ್ಜಿ ಅಷ್ಟೆಲ್ಲ ಮಾತಾಡುವಾಗ ಅಣ್ಣ ಅಲ್ಲಿದ್ನಲ್ಲ, ಅಣ್ಣಂಗೆ ನಾವು ಅರ್ಥ ಮಾಡ್ಸೋಕೆ ಇದ್ರೆ ನನ್ನ ಮಾತನ್ನು ಕೇಳೋಕ್ಕೆ ರೆಡಿ ಇಲ್ಲ, ನನ್ನ ಬಾಯಿನೇ ಮುಚ್ಚಿಸ್ಬಿಟ್ಟ. ಅತ್ತಿಗೆ ಎದುರುಗಡೆ, ಹೆಂಡತಿ ಮಕ್ಕಳ ಎದುರುಗಡೆ ನನಗೆ ಅವಮಾನ ಆಗೋ ಥರ ಮಾತಾಡಿಬಿಟ್ಟ. ಎಷ್ಟು ಬೇಜಾರಾಯಿತು ಗೊತ್ತಾ? ಮೊದಲೇ ನನಗೆ ಎಲ್ಲೂ ಬೆಲೆ ಇಲ್ಲ, ಎಲ್ಲೋದ್ರೂ ಸೂರ್ಯಕಾಂತ್ ಅಮ್ಮ ಅಂತ ಹೇಳ್ತಾರೆ ಹೊರತು ನನ್ನದೇ ಆದಂಥ ಒಂದು ಐಡೆಂಟಿಟಿ ನನಗಿಲ್ಲ. ಅಂಥದ್ರಲ್ಲಿ ಅಣ್ಣನೂ ಈ ಥರ ಮಾತಾಡಿದರೆ ನೋವಾಗಲ್ವ ಶ್ರೀಕಂಠು ಅಂತಾರೆ ಚಂದ್ರಕಾಂತ್. ಹೋಗಲಿ ಬಿಡಿ ಅಪ್ಪ, ಏನೋ ಕೆಟ್ಟಗಳಿಗೆ ಏನೋ ಈ ಥರ ಎಲ್ಲ ಆಗೋಯ್ತು. ದೊಡ್ಡಪ್ಪ ನಿಮ್ಮನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ. ಅವರಿಗೂ ನನ್ನನ್ನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಮಗಳು ಅನ್ಸ್ಕೊಂಡಿರೋಳು ಓಡ್ ಹೋಗಿ ಮದುವೆ ಆದ್ಲು, ಇನ್ನು ಆ ಬೇಜಾರಿಂದ ಈ ಥರ ಆಡ್ತಿದ್ದಾರೆ ಅಷ್ಟೇ. ದೊಡ್ಡಪ್ಪ ನಿಧಾನಕ್ಕೆ ಸರಿ ಹೋಗ್ತಾರಪ್ಪ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಪ್ಪ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೆಣ್ಣಿನ ಕಡೆಯವರು ಬಂದುಬಿಡ್ತಾರೆ, ನೀವು ಹೀಗೆ ಕೂತ್ರೆ ಹೇಗೆ ಹೇಳಿ? ಪ್ಲೀಸ್ ಬನ್ನಿ ಅಪ್ಪ ಅಂತ ಶ್ರೀಕಂಠ ಅಪ್ಪನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈಚೆ ರೂಮಲ್ಲಿ ಮೀನಾ ಕೇಶವ ಬಂದು ಕೂಡಲೇ, ಓ ಸಾಹೇಬ್ರು ಕೂತ್ಕೊಳ್ಳಿ ಅಂತಾಳೆ. ಕೇಶವ ಕೂತ್ಕೋತಾನೆ. ಮಾವ ಹೇಳ್ತಿದ್ರಲ್ಲ 1,000, ಅದಕ್ಕೂ ನಿನಗೂ ಏನಾದರೂ ಸಂಬಂಧ ಇದೆಯೇನೋ ಅಂತಾಳೆ ಮೀನಾ. ಸಂಬಂಧ ಇದೆಯಲ್ಲ ಮೀನಾ, ಹೇಳಿದ್ನಲ್ಲ ಹರಿಯಣ್ಣ 14,000 ಕೊಡೋ ಜಾಗದಲ್ಲಿ 13,000 ಕೊಟ್ಬಿಟ್ರು, ಅದಕ್ಕೆ 1,000 ಮಿಸ್ಸಿಂಗ್ ಅಷ್ಟೇ ಅಂತಾನೆ ಕೇಶವ. ಆಗ ಕೇಶವನ ಕೈನ ತನ್ನ ಕೈ ಮೇಲೆ ಇಟ್ಕೋತಾಳೆ ಮೀನಾ. ಏನೇ ಮಾಡ್ತಿದ್ಯಾ ಅಂತಾನೆ ಕೇಶವ, ಈಗ ನೀನು ನನ್ನ ಮೇಲೆ ಆಣ ಮಾಡಿದ್ಯಾ? ಸತ್ಯವನ್ನೇ ಹೇಳುತ್ತೇನೆ, ಇನ್ನೇನನ್ನು ಹೇಳುವುದಿಲ್ಲ ಅಂತ ಪ್ರಮಾಣ ಮಾಡಿದ್ಯಾ? ಈಗ ಹೇಳು ಅಂತಾಳೆ ಮೀನಾ. ನಾನೇ ಮಗಲೇ ಭಾಷೆ ಕೊಟ್ಟೆ ಅಂತಾನೆ ಕೇಶವ. ಇವಾಗ ಕೊಟ್ಟಿದ್ಯಲ್ಲೋ ಅಂತಾಳೆ ಮೀನಾ. ನಿನಗೆಂತ ಪುಣ್ಯಕೋಟಿ ಹುಲಿನೇ ಬೆಸ್ಟ್ ಅಲ್ಲೇ, ಈ ಮೀನಿನ ಹೆಜ್ಜೆ ಗುರ್ತನ್ನಾದರೂ ಕಂಡುಹಿಡಿಯೋಕ್ಕಾಗಲ್ಲ ಅಂತಾರೆ. ಬರೀ ಮೀನಿಂದಲ್ಲ, ಈ ಮೀನಾ ಹೆಜ್ಜೆ ಗುರ್ತು ಕಂಡುಹಿಡಿಯೋಕ್ಕಾಗಲ್ಲ ಅಂತಾನೆ ಕೇಶವ. ನೋಡು ಕೇಶವ, ಈಗ ಟಾಪಿಕ್ನ ಡೈವರ್ಟ್ ಮಾಡಬೇಡ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು, ಹೇಳು. ಆ 1,000 ಮಿಸ್ ಆಗಿದ್ರಲ್ಲಿ ನಿನ್ನ ಕೈ ಚಳಕ ಏನಾದರೂ ಇದೆಯಾ ಅಂತಾಳೆ ಮೀನಾ. ಅದು ಒಂಥರ ಇದೆ ಅಂತಾನೆ ಅಂದ್ಕೋ ಅಂತಾನೆ ಕೇಶವ. ಅಂದರೆ ಅಂತಾಳೆ ಮೀನಾ. ಅದು ಬೇಕು ಅಂತ ಮಾಡಿಲ್ಲ, ಹೀಗೆ ಮಾಡೋಕ್ಕೆ ಹೋಗಿ ಹಾಗಾಗಿ ಕೊನೆಗೆ ಹೀಗಾಗ್ಬಿಡ್ತು ಅಂತಾನೆ ಕೇಶವ. ಸಾರಿ ಕಣು ಕೇಶವ ಅಂತಾಳೆ ಮೀನಾ. ನೀನು ಯಾಕೆ ಸಾರಿ ಕೇಳ್ತಿದ್ಯಾ ಅಂತಾನೆ ಕೇಶವ. ನೀನು ಯಾಕ
ದುಡ್ಡು ತಗೊಂಡೆ ಅಂತ ನನಗೆ ಅರ್ಥ ಆಯಿತು ಕಣೋ. ಪಾಪ ನೀನು ಆವತ್ತು ನನ್ನ ಹತ್ರ ಬಂದು ದುಡ್ಡು ಕೇಳಿದೆ, ನಾನು ಕೊಡಲಿಲ್ಲ ಕೇಶವ. ನನಗೆ ಭಾವನ ಮೇಲೆ ಏನೂ ಬೇಜಾರಿಲ್ಲ ಕಣೋ, ಪ್ರಿಯಕ್ಕನ ಮೇಲೂ ಅಷ್ಟೇ ನನಗೇನು ಬೇಜಾರಿಲ್ಲ. ಅಷ್ಟು ಒಳ್ಳೆ ರೂಮಿಗೆ ಬರೀ 5,000ನ ಅಂತ ಕನ್ಸರ್ನಲ್ಲಿ ಕೇಳಿದೆ. ಅದಕ್ಕೆ ಅವರು ಎಷ್ಟು ಕೊಬ್ಬಿಂದ ಮಾತಾಡಿದರು, ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು. ಅದರಿಂದಾಗಿ ನೀನು ಅಂಗಡಿಯಲ್ಲಿ ದುಡ್ಡು ತಗೊಳ್ಳೋ ಹಾಗೆ ಆಯಿತು. ಎಂಥ ಹುಚ್ಚಿ ನಾನು, ಅವತ್ತೇ ನೀನು ಕೇಳಿದಾಗ ನಾನು ದುಡ್ಡು ಕೊಡಬೇಕಾಗಿತ್ತು ಅಂತಾಳೆ ಮೀನಾ ಹೋಗಲಿ ಬಿಡೆ ಪರವಾಗಿಲ್ಲ ಅಂತಾನೆ ಕೇಶವ ನನಗೆ ತುಂಬ ಗಿಲ್ಟ್ ಆಗ್ತಿದೆ. ನಿನಗೋಸ್ಕರ ಪ್ರಾಣ ಬೇಕಿದ್ರೂ ಕೊಡ್ತೀನಿ, ಆದರೆ ಈ ದುಡ್ಡೇನೋ ನಾನು ಅವತ್ತು ಕೊಡಬೇಕಿತ್ತು ಅಂತಾಳೆ ಮೀನಾ ಇಷ್ಟು ಚಿಕ್ಕ ವಿಷಯಕ್ಕೆ ಪ್ರಾಣ ಬೇಕಿದ್ರೂ ಕೊಡ್ತೀನಿ ಅನ್ನೋ ದೊಡ್ಡ ಮಾತೆ ಕೇಳು. ಅವತ್ತೇನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು, ಅದನ್ನೆಲ್ಲ ನಾವು ಹೇಗೋ ಸಾಲ್ವ್ ಮಾಡಿದ್ದೀವಿ ಬಿಡು, ಅದನ್ನೆಲ್ಲ ಬಿಟ್ಟಾಕು. 1,000 ರೂಪಾಯಿ ವಿಷಯನ ನೀನು ಯಾರ ಹತ್ರನೂ ಹೇಳಬಾರ್ದು ಸರಿನಾ ಅಂತಾನೆ ಕೇಶವ. ನಾನು ಯಾರಿಗೂ ಹೇಳಲ್ಲಪ್ಪ ಅಂತಾಳೆ ಮೀನಾ. ನಿನ್ನ ಬಾಡಿಗೆ ತಂಗಿ ಅಮೂಲ್ಯಂಗೆ ಎಲ್ಲ ವಿಷಯನೂ ಹೇಳ್ತೀಯಾ, ಅವಳಿಗೆ ಹೇಳಬೇಡ ಅಂತಾನೆ ನಾನು ಹೇಳ್ತಿರೋದು, ಅರ್ಥ ಆಯ್ತಾ ಅಂತಾನೆ ಕೇಶವ. ಅಯ್ಯಯ್ಯೋ ಏನು ಮಾತು ಅಂತ ಹೇಳ್ತಿದ್ಯಾ ಕೇಶವ, ಗಂಡ ಹೆಂಡತಿ ಮಾತಾಡೋ ಮಾತನಮ್ಮ ಯಾರಾದರೂ ಹೋಗಿ ತಂಗಿ ಹತ್ರ ಹೇಳೋಕ್ಕಾಗತ್ತಾ ಅಂತಾಳೆ ಮೀನಾ. ಅಬ್ಬಬ್ಬಾ ಹೀಗೆ ಅಂದ್ಬಿಟ್ಟು ಲಾಸ್ಟ್ ಟೈಮು ವಲ್ಲಭ ಡ್ರೈವಿಂಗ್ ಕೆಲಸಕ್ಕೆ ಸೇರ್ತಾನೆ ಅನ್ನೋ ವಿಷಯನ ಚೆನ್ನಾಗಿ ಹೋಗಿ ಹೇಳಿದೆ ಅಂತಾನೆ ಕೇಶವ. ಅಮೂಲ್ಯನ ಹತ್ರನೇ ಏನೋ ವಿಷಯ ಇತ್ತು, ಅದನ್ನು ಕೇಳೋಕ್ಕೆ ಇದನ್ನು ಹೇಳಿದೆ, ಸಾರಿ ಕಣೋ ಅಂತಾಳೆ ಮೀನಾ. 1 ಪ್ಲೇಟ್ ಪೂರಿ ಈ ಥರ ಎಲ್ಲ ಮಾಡಬೇಡ, ಮತ್ತು ನನಗೆ ಇವಾಗ OTP ಕೊಡಬೇಕು ಅಂತ ಆಸೆ ಆಗ್ತಿದೆ, ನೀನು ನನಗೆ OTP ಕೊಡು, ನಾನು ನಿನಗೆ OTP ಕೊಡ್ತೇನೆ ಅಂತಾನೆ ಕೇಶವ. ಇದೇನು ಕೊಟ್ಟು ತಗೊಳ್ಳೋ ಎಕ್ಸ್ಚೇಂಜ್ ಆಫರಾ, ಅದನ್ನೆಲ್ಲ ನಿಮ್ಮ ಅಂಗಡಿಲಿ ಇಟ್ಕೋ ಅಂತ ಮೀನಾ ಹೋಗ್ತಾಳೆ. ಈಚೆ ಸೂರ್ಯಕಾಂತ್ ಮನೆಗೆ ಹುಡುಗಿ ಕಡೆಯವ್ರು ಬರ್ತಾರೆ. ಎಲ್ಲರೂ ನಗ್ತಾ ಮಾತಾಡ್ತಿರ್ತಾರೆ. ಆಗ ಸೂರ್ಯಕಾಂತ್ ಕಲಾವತಿ ಕುತ್ತಿಗೆ ನೋಡಿ ಸಿಟ್ಟಾಗ್ತಾರೆ. ಶ್ರೀಕಂಠ ಮತ್ತು ಹುಡುಗಿ ಒಬ್ಬರನ್ನೊಬ್ಬರು ನೋಡಿ ನಾಚ್ಕೋತಾರೆ. ಎಲ್ಲರೂ ಅಲ್ಲಿಂದ ಶಾಸ್ತ್ರ ಎಲ್ಲ ಮುಗಿಸಿ ಹುಡುಗಿ ಕಡೆಯವರು ಹೋಗ್ತಾರೆ. ಆಗ ಜ್ಯೋತಿ ಬಂದು ಅಣ್ಣ ಕಂಗ್ರಾಟ್ಸ್ ಕಣೋ, ಅತ್ತಿಗೆ ಸೂಪರ್ ಆಗಿದ್ದಾರೆ ಅಂತಾಳೆ. ಶ್ರೀಕಂಠು ಮುದ್ದು ಬಂಗಾರ ಕಣೋ ನೀನು, ಹುಡುಗಿ ನಿನಗೆ ಇಷ್ಟ ಆದ್ಲಾ, ನನಗಂತೂ ತುಂಬ ಇಷ್ಟ ಆದ್ಲು ಕಣೋ ಅಂತಾರೆ ಇಂದಿರಾ. ಆಗ ಸೂರ್ಯಕಾಂತ್ ಕಲಾ ಬಾ ಇಲ್ಲಿ ಅಂತ ಕರೀತಾರೆ. ರೀ ಏನಾದರೂ ಬೇಕಿತ್ತಾ ಅಂತಾರೆ ಕಲಾವತಿ. ಏನು ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತಾರೆ ಸೂರ್ಯಕಾಂತ್. ಯಾಕ್ರಿ ಏನ್ರಿ ಆಯಿತು ಅಂತಾರೆ ಕಲಾವತಿ. ಒಡವೆಗಳನ್ನೆಲ್ಲ ಹಾಕು ಅಂತ ಹೇಳಿದ್ನಲ್ಲ, ಎಲ್ಲಿ ಒಡವೆಗಳು ಅಂತಾರೆ ಸೂರ್ಯಕಾಂತ್. ಅಬ್ಬಾ ಈ ಹೆಣ್ಣಿನ ಕಡೆಯವರು ಬಂದು ಸಂಬಂಧ ಓಕೆ ಮಾಡಿದ ಖುಷಿನಲ್ಲಿ ಈ ಒಡವೆ ವಿಷಯ ಮರ್ತೇ ಹೋಗಿತ್ತು ನನಗೆ, ಆದರೆ ನಮ್ಮ ಭಾವ ಸೂಪರ್ ಅಂತ ಯೋಚನೆ ಮಾಡ್ತಾಳೆ ಇಂದಿರಾ. ಅದು ರೀ ಅಂತಾರೆ ಕಲಾವತಿ. ಹೇಳಿದ್ದೆ ತಾನೇ ಕತ್ತಲ್ಲಿ ಚೆನ್ನಾಗಿರೋದಿಲ್ಲ, ಬ್ಯಾಂಕಿಗೆ ಹೋಗಿ ಒಡವೆ ತಗೊಂಡು ಬಾ ಅಂತ ಯಾಕೆ ಹಾಕ್ಕೊಂಡಿಲ್ಲ ಅಂತಾರೆ ಸೂರ್ಯಕಾಂತ್. ರೀ ಹುಡುಗಿ ಕಡೆಯವರು ಬರ್ತಿದ್ರಲ್ಲ, ಉಪ್ಪಿಟ್ಟು ಕೇಸರಿಬಾತ್ ಎಲ್ಲ ಮಾಡಬೇಕಾಗಿತ್ತು, ಬ್ಯಾಂಕ್ ಕಡೆ ಹೋಗೋಕ್ಕಾಗಲಿಲ್ಲ, ಹೇಗಿದ್ರು ಇನ್ನೊಂದು ಸರ್ತಿ ಬರ್ತಾರಲ್ಲ ಆಗ ಎಲ್ಲ ಒಡವೆನೂ ಹಾಕೋತೀನಿ ಬಿಡಿ ಅಂತಾರೆ ಕಲಾವತಿ. ತುಂಬ ಧೈರ್ಯವಾಗಿ ಬಾಯಲ್ಲೇನೋ ಸುಳ್ಳು ಹೇಳ್ತಿದ್ಯಾ, ಆದರೆ ನಿನ್ನ ಕಣ್ಣಲ್ಲಿರೋ ಭಯ ಬೇರೇನೋ ಹೇಳ್ತಿದೆ ಅಂತಾರೆ ಸೂರ್ಯಕಾಂತ್. ರೀ ನಾನು ಯಾಕೆ ಭಯ ಪಡಲಿ ಅಂತ ತೊದಲ್ತಾರೆ ಕಲಾವತಿ. ಸುಳ್ಳು ಹೇಳೋರು ತಪ್ಪು ಮಾಡಿರೋರು ಮಾತ್ರ ಈ ಥರ ತೊದಲೋದು, ಭಯ ಪಡೋದು ನೀನು ಯಾಕೆ ತೊದಲುತ್ತಿದ್ಯಾ, ಯಾಕೆ ಈ ಥರ ಬೆವರ್ತಿದ್ಯಾ, ನಡಿ ಮೊದಲು ಯಾವ ಬ್ಯಾಂಕಲ್ಲಿದೆ ಅಂತ ಹೇಳು, ಅಲ್ಲಿಗೆ ಹೋಗಿ ಒಡವೆಗಳನ್ನು ತಗೊಂಡು ಬರೋಣ ಅಂತಾರೆ ಸೂರ್ಯಕಾಂತ್. ರೀ ಇವತ್ತು ಬ್ಯಾಂಕ್ ರಜಾ ರೀ ಅಂತಾರೆ ಕಲಾವತಿ. ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದೆಯಾ ಅಂತಾರೆ ಸೂರ್ಯಕಾಂತ್. ಹೌದಣ್ಣ ಅತ್ತಿಗೆ ಹೇಳ್ತಿರೋದು ನಿಜ, ಇವತ್ತು ಬ್ಯಾಂಕ್ ರಜಾ ಅಂತಾರೆ ಚಂದ್ರಕಾಂತ್. ಬ್ಯಾಂಕ್ ರಜಾ ಇರೋದು ಸತ್ಯ ಇರ್ಬೋದು ಚಂದ್ರು, ಆದರೆ ಇವಳು ಹೇಳ್ತಿರೋದು ಸುಳ್ಳು, ಒಡವೆ ಬ್ಯಾಂಕ್ ಲಾಕರಲ್ಲಿ ಇಲ್ಲ, ಇವಳೇನೋ ನನ್ನಿಂದ ಮುಚ್ಚಿರ್ತಿದ್ದಾಳೆ ಕಣೋ, ನಿಜ ಏನು ಅಂತ ಹೇಳಿಬಿಡು, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ಅಂತಾರೆ ಸೂರ್ಯಕಾಂತ್. ಸೂರ್ಯ ಏನು ನಿಂದು ಇದು ಹುಚ್ಚಾಟ, ಕಲಾವತಿ ಹೇಳ್ತಿದ್ದಾಳಲ್ಲ ಒಡವೆಗಳು ಬ್ಯಾಂಕಲ್ಲಿದೆ ಅಂತ ಅಂತಾರೆ ಅಜ್ಜಿ. ಅಮ್ಮ ನೀನು ಸುಮ್ಮನೆ ಇದ್ಬಿಡು, ಇದು ಗಂಡ ಹೆಂಡತಿ ಮಧ್ಯೆ ಇರೋ ವಿಷಯ, ನೀನು ಇದಕ್ಕೆ ತಲೆ ಹಾಕಬೇಡ. ಏಯ್ ಕಲಾ ಎಲ್ಲಿ ಒಡವೆಗಳು, ಇವಾಗ ನೀನು ಹೇಳ್ತೀಯಾ ಇಲ್ಲ ಅಂತ ಹೊಡೆಯೋಕ್ಕೆ ಕೈ ಎತ್ತುತ್ತಾರೆ ಸೂರ್ಯಕಾಂತ್. ಹೇಳ್ತೀನಿ ರೀ ಅಂತಾರೆ ಕಲಾವತಿ. ಹೌದು ರೀ ಒಡವೆಗಳು ಲಾಕರಲ್ಲಿಲ್ಲ ಅಂತಾರೆ. ಮತ್ತೆ ಎಲ್ಲೋಯ್ತು ಅಂತಾರೆ ಸೂರ್ಯಕಾಂತ್. ರೀ ನೀವು ಕೋಪ ಮಾಡ್ಕೊಳ್ಳಲ್ಲ, ಬೈಯಲ್ಲ ಅಂದರೆ ನಿಜ ಹೇಳ್ತೀನಿ ಅಂತಾರೆ ಕಲಾವತಿ. ಬೈಯೋ ವಿಷಯ ಆದರೆ ಬೈದೇ ಬೈತೀನಿ, ಹೊಡೆಯೋ ವಿಷಯ ಆದರೆ ಸಿಗ್ದು ಹಾಕ್ಬಿಡ್ತೀನಿ ಅಂತಾರೆ ಸೂರ್ಯಕಾಂತ್. ರೀ ಅದು 2 ತಿಂಗಳ ಹಿಂದೆ ನಮ್ಮಣ್ಣ ಫೋನ್ ಮಾಡಿದ್ದಾರೆ, ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿದೆ, ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ ಅಂತ ಕೇಳ್ಕೊಂಡಾರಿ. ನಿಮ್ಮನ್ನು ಕೇಳೋಣ ಅಂತಲೂ ಹೇಳ್ದಾರಿ, ಆದರೆ ನೀವೇನೋ ಬೇಜಾರು ಮಾಡ್ಕೋತಿರೋ ಅಂತ ನಾನೇ ನನ್ನ ಒಡವೆಗಳನ್ನೆಲ್ಲ ಕೊಟ್ಬಿಟ್ಟೆ ರೀ. ಎಷ್ಟೇ ಆದರೂ ಅಣ್ಣ ಅಲ್ವಾ, ನನ್ನ ಮನಸ್ಸು ತಡೀಲಿಲ್ಲ ಅದಕ್ಕೆ ಕೊಟ್ಬಿಟ್ಟೆ ರೀ. ನೀವೇನೂ ಯೋಚನೆ ಮಾಡಬೇಡಿ, ಅಣ್ಣ ಒಡವೆಗಳನ್ನೆಲ್ಲ ಅಡ ಇಟ್ಟಿದ್ದಾನೆ, ಆದಷ್ಟು ಬೇಗ ಬಿಡಿಸ್ಕೊಡ್ತಾನೆ. ಈ ವಿಷಯ ನಿಮಗೆ ಹೇಳಿದರೆ ಇಲ್ಲಿ ಕೋಪ ಮಾಡ್ಕೋತಿರೋ ಅಂತ ಹೆದರಿಬಿಟ್ಟಿದ್ದೀರಿ, ನನ್ನನ್ನು ಕ್ಷಮಿಸ್ಬಿಡ್ರಿ ಅಂತಾರೆ ಕಲಾವತಿ. ನನ್ನ ಜೀವನದಲ್ಲಿ ಏನು ಬೇಕಿದ್ರೂ ಸಹಿಸ್ಕೋತೀನಿ, ಆದರೆ ನನ್ನ ಬೆನ್ನ ಹಿಂದೆ ಚೂರಿ ಹಾಕೋದನ್ನು ಮಾತ್ರ ಸಹಿಸಲ್ಲ. ನೀನು ನಿನ್ನ ಒಡವೆನ ನಿನ್ನ ಅಣ್ಣಂಗೆ ಕೊಡು, ಆದರೆ ಈ ವಿಷಯ ನನ್ನಿಂದ ಮುಚ್ಚಿಟ್ಟೆ ಯಾಕೆ, ಸಾಲದಕ್ಕೆ ನಾನು ಕೇಳಿದಾಗೆಲ್ಲ ಸುಳ್ಳು ಹೇಳ್ತಾ ಬಂದಿದ್ಯಾ, ಅಷ್ಟು ಧೈರ್ಯ ಬಂತ ನಿನಗೆ ಅಂತಾರೆ ಸೂರ್ಯಕಾಂತ್. ರೀ ತಪ್ಪಾಗಿ ಹೋಗಿದೆ, ನನ್ನ ಕ್ಷಮಿಸಿ ಅಂತ ಕೈ ಮುಗಿತಾರೆ ಕಲಾವತಿ. ಇನ್ಮೇಲೆ ಏನೇ ಇದ್ದರೂ ನನ್ನ ಹತ್ರ ಹೇಳ್ಕೋಬೇಕು, ಇನ್ನೊಂದು ಸಲ ಏನಾದರೂ ಈ ಥರ ಮಾಡಿದರೆ ಸಾಯಿಸ್ಬಿಡ್ತೀನಿ, ಹುಷಾರ್ ಅಂತ ಹೋಗ್ತಾರೆ ಸೂರ್ಯಕಾಂತ್. ಸುಳ್ಳು ಹೇಳಿ ತಪ್ಪಿಸ್ಕೊಂಡಲ್ಲ ಇಂದಿರಾ ಮನಸಲ್ಲೇ ಬೈಕೋತಾಳೆ. ಈಚೆ
ವೀಣಾ ಫೋನಲ್ಲಿ ಪ್ರಿಯಾ ಹತ್ರ ಅಲೋ ಮಗಳ ಏನಾದರೂ ಸಮಸ್ಯೆ ಆಯ್ತೇನೆ ಅಂತಾರೆ. ನಾನು ನನ್ನ ಗಂಡಂಗೆ ಎಲ್ಲ ಸತ್ಯನೂ ಹೇಳ್ತೀನಿ ಅಂತಾಳೆ ಪ್ರಿಯಾ. ತಲೆ ಕೆಟ್ಟಿದ್ದೇನೆ ನಿನಗೆ ಅಂತಾರೆ ವೀಣಾ. ನಾನು ಅವರಿಗೆ ಹೇಳಿರೋ ಸುಳ್ಳನ್ನು ನೆನೆಸ್ಕೊಂಡ್ರೆ ನನಗೆ ಹಿಂಸೆ ಆಗ್ತಿದೆ ಅಮ್ಮ. ನಾನೆಲ್ಲ ನಿಜ ಹೇಳಿಬಿಡ್ತೀನಿ. ನಾನು MA ಓದಿಲ್ಲ, ನನ್ನ ಅಪ್ಪಂಗೆ ಯಾವ ಬಿಸ್ನೆಸ್ಸು ಇಲ್ಲ, ನನ್ನ ಜಾತಕದಲ್ಲಿ ದೋಷ ಇದೆ, ನಾನು ಅವರಿಗಿಂತ 1 ವರ್ಷ ದೊಡ್ಡವಳು, ನಮ್ಮ ಮನೆ ಯೋಗ್ಯತೆ ಹೀಗಿದೆ, ಈ ಥರ ಎಲ್ಲ ಸತ್ಯ ಹೇಳ್ಬಿಡ್ತೀನಮ್ಮ ಅಂತಾಳೆ ಪ್ರಿಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.